ಮಂದಿ ವಿದ್ಯಾರ್ಥಿಗಳು ಓದುವಂತಹ ಶಾಲೆಯಲ್ಲಿ ಇದೆಂತ ದುಸ್ಥಿತಿ. ಈಗಾಗಲೇ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರೋದು ಕಡಿಮೆ ಆಗಿದೆ. ಇರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ. ಅದರಲ್ಲೂ ಇಲ್ಲಿ 300ಕ್ಕೂ ಹೆಚ್ಚು ಮಂದಿ ಮಕ್ಕಳು ಓದ್ತಾರೆ. ಆದರೆ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಇದೆ ಗೊತ್ತಾ? ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದೆ ಸರ್ಕಾರಿ ಶಾಲೆ. ಶಾಲೆಯ ಕೊಠಡಿಗಳು ಬಿರುಕು ಬಿದ್ದಿವೆ, ಕಬ್ಬಿಣದ ರಾಡ್ಗಳು ಕಾಣಿಸ್ತಿದೆ. ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳು ಇಲ್ಲಿ ಜೀವ ಭಯದಲ್ಲೇ ಪಾಠವನ್ನ ಕಲಿಬೇಕಾಗಿರುವಂತಹ ಪರಿಸ್ಥಿತಿ. ರಾಯಚೂರು ಜಿಲ್ಲೆಯ ಈಚನಾಳ ಗ್ರಾಮದ ಶಾಲೆಯ ದುಸ್ಥಿತಿ ಇದು. 1964ರಲ್ಲಿ ಸ್ಥಾಪನೆಗೊಂಡ ಕಟ್ಟಡಕ್ಕೆ ಕಾಯಕಲ್ಪ ಸಿಕ್ಕಿಲ್ಲ. ಶಾಲೆಯಲ್ಲಿರುವ ಎಲ್ಲಾ ಕೊಠಡಿಗಳು ಶಿಥಿಲಾವಸ್ಥೆಗೆ ತಲುಪಿದೆ. ಗ್ರಾಮಸ್ಥರು ಹಲವು ಬಾರಿ ಇಲಾಖೆಗೆ ದೂರು ಕೊಟ್ಟರೂ ಕೂಡ ಯಾವುದೇ ಕ್ರಮ ಆಗ್ತಾ ಇಲ್ಲ. ಇನ್ನು ಮಳೆಗಾಲ ಬಂತಂದ್ರೆ ಸಾಕು, ಕೊಠಡಿಗಳು ಸೋರೋದಕ್ಕೆ ಶುರುವಾಗುತ್ತೆ. ಕೊಠಡಿಯ ಚಾವಣಿಗಳು ಕುಸಿದು ಬೀಳ್ತವೆ, ಕಬ್ಬಿಣದ ರಾಡ್ಗಳು ಕಾಣಿಸ್ಕೊಳ್ತವೆ. ಕೆಲ ಪಾಲಕರು ಶಾಲೆಯ ಸ್ಥಿತಿಯನ್ನ ನೋಡಿ ಅವರ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಏನಾಗುತ್ತಾ ಅನ್ನೋ ಭಯ. ಮೇಲೆಯಿಂದ ಚಾವಣಿ ಏನಾದರೂ ಬಿದ್ದುಬಿಟ್ರೆ ಮಕ್ಕಳ ಜೀವಕ್ಕೇನೆ ಅಪಾಯ. ಸೊ ಹೀಗಾಗಿ ಭಯಭೀತರಾಗಿ ಇಲ್ಲಿ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಶಾಲೆಗಳಿಗೆ ಕಳಿಸ್ತಾ ಇಲ್ಲ. ಅದರಲ್ಲೂ ಈಗ ಮಳೆಗಾಲ ಬೇರೆ, ಪ್ರತಿನಿತ್ಯ ಮಳೆ ಸುರಿಯುತ್ತೆ. ಇನ್ನು ಮಳೆ ಬಂದಾಗಲೆಲ್ಲ ಸೋರುತ್ತೆ. ಇಂತಹ ದುಸ್ಥಿತಿ ಇರುವ ಶಾಲೆಯಲ್ಲೇ ನೂರಾರು ಮಕ್ಕಳು ಪಾಠವನ್ನು ಕಲಿತಾ ಇದ್ದಾರೆ. ಅಂಡ್ ಶಿಕ್ಷಕರು ಕೂಡ ಜೀವ ಭಯದಲ್ಲೇ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಈಚನಾಳ ಗ್ರಾಮದ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಕುರಿತು ನೀವು ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಸರ್ಕಾರಿ ಶಾಲೆ ಅಂದರೆ ಪೋಷಕರು ಯಾಕೆ ಮೂಗು ಮುರಿತಾರೆ ಅಂದರೆ ಇದೇ ಕಾರಣಕ್ಕೇನೆ. ನೋಡಿ, ಎಲ್ಲ ಸರ್ಕಾರಿ ಶಾಲೆಗಳು ಈ ರೀತಿ ಇಲ್ಲ. ಸೊ ಹೈಟೆಕ್ ಹಬ್ಬ ರೀತಿ ಸರ್ಕಾರಿ ಶಾಲೆಗಳು ಆಗಿರೋದನ್ನು ಕೂಡ ನಾವು ಕಂಡಿದ್ದೇವೆ. ಆದರೆ ಸಾಕಷ್ಟು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇದು. ಯಾವುದೇ ಮೂಲಭೂತ ಸೌಕರ್ಯಗಳಿರಲ್ಲ, ಯಾವುದೇ ವ್ಯವಸ್ಥೆಗಳಿರಲ್ಲ, ಎಲ್ಲ ಇದ್ರೂ ಕೂಡ ಶಿಕ್ಷಕರಿರಲ್ಲ. ಸೊ ಒಂದಲ್ಲ ಒಂದು ಏನಾದರೂ ಒಂದು ಕೊರತೆ ಸರ್ಕಾರಿ ಶಾಲೆಗಳಲ್ಲಿ ಕಂಡು ಬರ್ತಾನೆ ಇರುತ್ತೆ. ಸೊ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸೋದಕ್ಕೆ ಪೋಷಕರು ಕೂಡ ಹಿಂದೇಟನ್ನು ಹಾಕ್ತಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಚನಾಳ. ಈ ಶಾಲೆ ಸ್ಥಾಪನೆಯಾಗಿದ್ದು 1964ನೇ ಇಸ್ವಿ. ಅಂದಿನಿಂದ ಇಂದಿನವರೆಗೂ ಎಲ್ಲ ಈಚನಾಳ ಗ್ರಾಮದ ವಿದ್ಯಾರ್ಥಿಗಳು ಇದೇ ಶಾಲೆಯಲ್ಲಿ ಓದಿದ್ದಾರೆ. ಆದರೆ ಈಗ ಶಾಲೆಗಳು ಭಾಳ ಹಳೆಯದಾಗಿದ್ದು ಶಿಥಿಲಾವಸ್ಥೆಗೆ ಬಂದಿದ್ದಾವೆ. ಆಮೇಲೆ ಮಕ್ಕಳ ಯಾಕಂದರೆ ಮೇಲ್ಛಾವಣಿ ಕಿತ್ತುವ ಭಯದಲ್ಲಿದ್ದೀವಿ. ಅವೆಲ್ಲ ಕಿತ್ತುವ ಅದಕ್ಕಾಗಿ ಶಾಲೆ ಮಕ್ಕಳಿಗೋಸ್ಕರ ಹೊಸ ಶಾಲೆ ನಿರ್ಮಾಣ ಮಾಡಿಕೊಡಬೇಕು. ಹಾಗೂ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ದಯವಿಟ್ಟು ಮಳೆ ಬಂದರೆ ಸೋರ್ತಾ ಇದ್ದಾವೆ ಬಿಲ್ಡಿಂಗ್ಗಳು. ಭಾಳ ಸಮಸ್ಯೆಯಿಂದ ಭಾಳ ಗಂಭೀರವಾದ ಸಮಸ್ಯೆ ಇದೆ ಈ ಶಾಲೆಯಲ್ಲಿ. ಇದರ ಬಗ್ಗೆ ಸ್ಥಳೀಯರು, ಗ್ರಾಮ ಪ್ರತಿನಿಧಿಗಳು, ಆಮೇಲೆ MLAಗಳು ಇದರ ಪ್ರಾಡ ಕಾಣಿಸ್ಬೇಕು. ಅವಕಾಶ